ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ವರುಣನ ನರ್ತನ ಹೆಚ್ಚಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಕರ್ನಾಟಕದಲ್ಲಿ 3 ರಿಂದ 4 ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆಯಂತೆ. 7 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆಯ ಅಲರ್ಟ್ ಕೂಡ ನೀಡಲಾಗಿರುವಂತದ್ದು. ಏನೋ ವಾಯುಭಾರ ಕುಸಿತ ಹಿನ್ನೆಲೆ ಬಹಳಷ್ಟು ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ವರುಣನ ನರ್ತನ ಹೆಚ್ಚಾಗಿದೆ. ಇನ್ನು 3 ರಿಂದ 4 ದಿನಗಳ ಕಾಲ ಹೀಗೆ ನಿರಂತರವಾಗಿ ಮಳೆಯಾಗುವ ಎಲ್ಲಾ ಸಾಧ್ಯತೆಗಳಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗುತ್ತಂತೆ. ಇಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯಿಂದ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ಜನರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ಏರಿಯಾಗಳೆಲ್ಲ ನೀರಿನಲ್ಲಿ, ರಸ್ತೆಗಳೆಲ್ಲ ಕೆರೆಗಳಂತೆ ಆಗ್ತಾ ಇರುವಂತದ್ದು. ವಾಹನ ಸವಾರರಿಗೆ ಓಡಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ದಿನನಿತ್ಯ ಕೆಲ್ಸಕ್ಕೆ ಹೋಗುವವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಆದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಓಡಾಡ್ಲಿಕ್ಕೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಆಗ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ಆನಂದರಾವ್ ವೃತ್ತದ ಬಳಿಯೂ ಕೂಡ ಮರಗಳು ಉರುಳಿ ಬೀಳ್ತಾ ಇವೆ. ವರುಣನ ಆರ್ಭಟಕ್ಕೆ 100 ವರ್ಷದ ಹಳೆಯ ಮರಗಳು ನೆಲಕ್ಕುರುಳಿರುವಂತದ್ದು. ಪಾದಚಾರಿ ಮಾರ್ಗದಲ್ಲಿದ್ದ ಹಳೆ ಮರ ಬುಡಮೇಲಾಗಿದೆ. ಮರ ಬಿದ್ದ ಪರಿಣಾಮ ಸುಬ್ಬಣ್ಣ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಕೂಡ ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಮರಗಳು ನೆಲಕ್ಕುರುಳ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾರು ಕೂಡ ಮನೆಯ ಮುಂಭಾಗ ತಮ್ಮ ವಾಹನಗಳನ್ನ ನಿಲ್ಲಿಸಲಿಕ್ಕೆ ಬಹಳಷ್ಟು ಆತಂಕವನ್ನ ಪಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಮರಗಳು ಬುಡ ಸಮೇತ ಉರುಳಿ ಬೀಳ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಅತಿ ಹೆಚ್ಚು ಮರಗಳು 100ಕ್ಕೂ ಹೆಚ್ಚು ವರ್ಷಗಳ ಹಳೆಯ ಮರಗಳು ಈಗ ಬೀಳ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ. ರಾಜ್ಯದ ಬಹುತೇಕ ಕಡೆ ವರುಣನ ಆರ್ಭಟ ಹೆಚ್ಚಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇಂದಿನಿಂದ ಮಳೆ ಇನ್ನಷ್ಟು ಕೂಡ ಹೆಚ್ಚಾಗಲಿರುವಂತದ್ದು. ಜೊತೆಗೆ ಈಗ ಬೆಂಗಳೂರಿನಲ್ಲಿ ಏನು ಮಳೆ ಸುರಿತಾ ಇದೆ, ಈ ಮಳೆಯ ಪರಿಣಾಮ ಬಹಳಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಎಲ್ಲಾ ಕಡೆ ನೀರ್ ತುಂಬ್ತಾ ಇದೆ. ಜನರಿಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಮನೆ ಮುಂದೆ ನಿಲ್ಸಿರುವಂತಹ ಕಾರುಗಳು, ಬೈಕ್ಗಳ ಮೇಲೆ ಮರ ಬೀಳ್ತಾ ಇರುವಂತದ್ದು. ಇದರ ಪರಿಣಾಮ ಜನರಿಗೆ ಮತ್ತಷ್ಟು ಸಂಕಷ್ಟ ಆಗ್ತಾ ಇರುವಂತದ್ದು. ಓಡಾಡ್ಲಿಕ್ಕೂ ಕಷ್ಟ, ಜೊತೆಗೆ ಅವರ ವಾಹನಗಳೆಲ್ಲವೂ ಕೂಡ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಕಾರ್ ಮೇಲೆ ಬಿದ್ದಿದೆ. ಬೈಮಿಸಲ್ಲಿ ಯಾರಾದ್ರೂ ಇದ್ದಿದ್ರೆ ಪಾಪ ಏನಾಗ್ತಾ ಇತ್ತು ಅಂತ. ಸದ್ಯ ಕಾರ್ನಲ್ಲಿ ಯಾರು ಇಲ್ಲದ ಕಾರಣ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಅವರ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತದ್ದು. ಮಳೆಯ ಆರ್ಭಟದಿಂದ, ಜೊತೆ ಗಾಳಿಯ ಆರ್ಭಟದಿಂದ ಮರ 100ಕ್ಕೂ ಹೆಚ್ಚು ಹಳೆಯ ವರ್ಷದ ಮರಗಳು ಇವೆಲ್ಲವೂ ಕೂಡ ಈಗ ನೆಲಕ್ಕುರುಳ್ತಾ ಇರುವಂತದ್ದು. ಸೊ ಜನರಿಗೆ ಒಂದು ರೀತಿ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಭಯ ಆಗ್ತಾ ಇರುವಂತದ್ದು. ಜೊತೆಗೆ ತಮ್ಮ ವಾಹನಗಳನ್ನ ನಿಲ್ಲಿಸ್ಲಿಕ್ಕೆ ಬಹಳಷ್ಟು ಭಯ ಆಗ್ತಾ ಇದೆ. ಈ ರೀತಿ ಮುಂದುವರೆದ್ರೆ ಹೇಗೆ ಅನ್ನೋದು ಜನರ ಪ್ರಶ್ನೆ ಆಗ್ತಿರುವಂತದ್ದು. ಜೊತೆಗೆ ಈ ರೀತಿ ಇದ್ರೆ ಈಗ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಏನು ಅಂತ ಮರಗಳಿದೆ ಅದನ್ನ ತೆಗೆಸುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆರ್ಭಟ ಇನ್ನ 2-3 ದಿನಗಳ ಕಾಲ ಇದ್ದೇ ಇರುತ್ತೆ ಅಂತ
ಈಗಾಗ್ಲೇ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ, ಇನ್ನೂ ಅವಾಂತರಗಳು ಕೂಡ ಆ ಸೃಷ್ಟಿ ಆಗುತ್ತೆ. ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಅಂದ್ರೆ ಇನ್ನು ಈಗಾಗಲೇ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ದಾವಣಗೆರೆ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತುಮಕೂರು, ರಾಮನಗರ, ಕೋಲಾರ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೊಪ್ಪಳ, ಬೀದರ್ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಿದ್ದು ಮಳೆಯ ಪ್ರಮಾಣ ಹೆಚ್ಚಿದ್ರು ರೆಡ್ ಹಾಗೂ ಆರೆಂಜ್ ಅಲರ್ಟ್ ಇರುವ ಜಿಲ್ಲೆಗಳಿಗಿಂತ ಕಡಿಮೆ ಇರಲಿದೆ. ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ, ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಕಾರ್ಕಳ, ಯಲ್ಲಾಪುರ, ಮಂಗಳೂರು, ಗುತ್ತಲ್, ಪಣಂಬೂರು, ಕಳಸ, ಎಂಪ್ರಿ, ಕೋಲಾರ, ಇನ್ನು ಮುಲ್ಕಿ, ಡಿಜಿ ಹಿಲ್ಸ್ ನಲ್ಲಿ ಹೆಚ್ಚು ಮಳೆ ಆಗಿರುವಂತದ್ದು. ಕೊಟ್ಟಿಗೆಹಾರ ಇರ್ಬೋದು, ಮಂಗಳೂರು ಇರ್ಬೋದು, ಯಲಬುರ್ಗಾ, ಕುಣಿಗಲ್, ಭಾಗಮಂಡ್ಲ, ಬೆಂಗಳೂರು, HAL, ಪುತ್ತೂರು, ಮಾಣಿ, ಕುಷ್ಟಗಿ, ನೆಲಮಂಗಲ, ಬೆಂಗಳೂರು ನಗರ, ದಾವಣಗೆರೆ, ಗಬ್ಬೂರು, ಗುರುಮಿಟ್ಕಲ್, ಸೈದಾಪುರ, ಆನ್ವಟ್ವಿ, ಎಲೆಕ್ಟ್ರಾನಿಕ್ ಸಿಟಿ, ವಿರಾಜಪೇಟೆ, ಬನವಾಸಿ, ಅಂಕೋಲ, ರೋಣ, ಗದಗ, ಹುನಗುಂದ, ಬಾಳೆಹೊನ್ನೂರು, ಗುಂಡ್ಲುಪೇಟೆ, ಜೈಪುರ, ಶಿಗ್ಗಾಂವ್, ಸಿದ್ದಾಪುರ, ಮುಂಡಗೋಡು, ಚಿಕ್ಕಮಗಳೂರು, ಶಿಗ್ಗಾಂವ್, NR ಪುರ, ಸೋಮಾರ್ಪೇಟೆ, ನಾಪೋಕ್ಲು, ಕಡೂರು, ಮದ್ದೂರಿನಲ್ಲಿ ಕೂಡ ಮಳೆ ಆಗಿರುವಂತದ್ದು. ಒಂದಷ್ಟು ಆಲ್ಮೋಸ್ಟ್ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಈ ಮಳೆಯ ಪ್ರಮಾಣ ಏನಿದೆ ಹೆಚ್ಚಾಗಿರೋದ್ರಿಂದ ಜನರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಓಡಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ಭಾರಿ ಕುಸಿತವಾಗಿದೆ. ಈಗಾಗಲೇ ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಹೆಚ್ಚಾಗಿರುವಂತದ್ದು. ಇದರಿಂದ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ಕಡೆಗಳಲ್ಲಿ ರಸ್ತೆಗಳು ಜಲಾವೃತವಾಗಿದ್ರೆ, ಇನ್ನು ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಗಳು ಕೂಡ ಎದುರಾಗ್ತಿರುವಂತದ್ದು. ಇನ್ನು ಈಗಾಗಲೇ ನಿನ್ನೆ ಒಂದೇ ದಿನ ರಣಮಳೆಗೆ ಸಂಬಂಧಪಟ್ಟಂತೆ ಅವಘಡಗಳು ನಡೆದಿದೆ. ಜೊತೆಗೆ ಬೆಂಗಳೂರಿನಲ್ಲಿ 3 ಜನರು ಮೃತಪಟ್ಟಿದ್ದಾರೆ. ಮಳೆಯಿಂದ ಕಾಂಪೌಂಡ್ ಗೋಡೆ ಕುಸಿದು ಶಶಿಕಲಾ ಎಂಬ ಮಹಿಳೆ ಸಾವನ್ನಪ್ಪಿದ್ರೆ, ಅಪಾರ್ಟ್ಮೆಂಟ್ ನೆಲಮಹಡಿಯಲ್ಲಿ ಮಳೆ ನೀರು ತೆರವುಗೊಳಿಸುವ ಸಂದರ್ಭದಲ್ಲಿ ಇಬ್ಬರಿಗೆ ವಿದ್ಯುತ್ ಶಾಕ್ ಪ್ರವಹಿಸಿ ಮೃತಪಟ್ಟಿರುವಂತದ್ದು. ಈ ನಡುವೆ ಕಳೆದ 3 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದ ವ್ಯಾಪಾರ ವಹಿವಾಟು ಕೂಡ ನೆಲ ಕಚ್ಚಿದೆ. ಇನ್ನು KR ಮಾರ್ಕೆಟ್ ಇರ್ಬೋದು, ಯಶವಂತಪುರ ಮಾರ್ಕೆಟ್ ಗಳಲ್ಲಿ ವ್ಯಾಪಾರ ವಹಿವಾಟು ಮಳೆಯಿಂದ ಕಡಿಮೆ ಆಗಿರುವಂತದ್ದು. ಹೂ ಇರ್ಬೋದು, ಹಣ್ಣು, ತರಕಾರಿ ಖರೀದಿಗೆ ಮಾರುಕಟ್ಟೆಗೆ ಜನರು ಬರ್ತಾ ಇಲ್ಲ. ಮಳೆಯಿಂದ ಭಯಪಟ್ಟು ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಇದೆ. ಇತ್ತ ಗ್ರಾಹಕರಿಲ್ಲದೆ ಮಳೆಯಲ್ಲಿ ವ್ಯಾಪಾರವೂ ಆಗದೆ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ಸದಾ ಜನರಿಂದ ತುಂಬಿರ್ತಾ ಇದ್ದಂತ ಬೆಂಗಳೂರಿನ ವಾಣಿಜ್ಯ ವಹಿವಾಟಿನ ಪ್ರಮುಖ ಕೇಂದ್ರ ಚಿಕ್ಕಪೇಟೆಯಲ್ಲಿಯೂ ಕೂಡ ವ್ಯಾಪಾರ ವಹಿವಾಟು ಕುಸಿತಗೊಂಡಿದೆ. ಹಿಂದಿನ 1 ವಾರ ಭಾರತ ಹಾಗೂ ಪಾಕಿಸ್ತಾನದ ಸಂಘರ್ಷದ ಹಿನ್ನೆಲೆ ಕೊಂಚ ವ್ಯಾಪಾರ ಡಲ್ ಆಗಿತ್ತು. ಈಗ ಕಳೆದ 2 ದಿನಗಳಿಂದ ಮಳೆ ಬರ್ತಾ ಇರೋದ್ರಿಂದ ಜನರು ಬರ್ತಾ ಇಲ್ಲ, ವ್ಯಾಪಾರ ಕುಸಿತವಾಗಿದೆ ಅಂತ ಚಿಕ್ಕಪೇಟೆ ಅಲ್ಲಿರುವಂತಹ ವ್ಯಾಪಾರಸ್ಥರೇನಿದ್ದಾರೆ ಅವರು ಕೂಡ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಆಟೋ ಚಾಲಕರಿಗೂ ಕೂಡ ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಮಳೆಯಿಂದ ಆಟೋ ಚಾಲಕರಿಗೂ ದೊಡ್ಡ ಸಂಕಷ್ಟ ಎದುರಾಗಿದೆ. ರಸ್ತೆಗಳ ಮೇಲೆ ನೀರು ತುಂಬಿರೋದ್ರಿಂದ ಆಟೋ ಓಡಿಸುವುದು ಕಷ್ಟವಾಗ್ತಿದೆ. ಜೊತೆಗೆ ಬುಕ್ಕಿಂಗ್ ಪ್ರಮಾಣ ಕೂಡ ತುಂಬಾ ಕಡಿಮೆ ಆಗಿದೆ. ಮಳೆಯ ಕಾರಣ ಜನರು ಮನೆಯಿಂದ ಹೊರ ಬರ್ತಾ ಇಲ್ಲ ಅಂತ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂತದ್ದು. ಮನೆ, ಅಂಗಡಿ, ಮಾರುಕಟ್ಟೆಗಳಿಗೆ ನೀರು ನುಗ್ಗಿ ಅವಾಂತರ ಒಂದೆಡೆ ಆದ್ರೆ ವ್ಯಾಪಾರ ವಹಿವಾಟು ಇಲ್ಲದೆ ಸಂಕಷ್ಟ ಮತ್ತೊಂದು ಕಡೆ ಆಗಿರುವಂತದ್ದು. ಒಟ್ಟಿನಲ್ಲಿ ರಾಜಧಾನಿಗೆ ಮುಂಗಾರು ಪೂರ್ವ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು. ಇದರಿಂದ ಎಲ್ಲಾ ಜನರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ವಾಹನ ಸವಾರರಿಗೆ, ಯಾಕೆಂದ್ರೆ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವಂತ ಸವಾರರಿಗೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಈಗ ಅನೇಕ ಅವಾಂತರಗಳು ಸೃಷ್ಟಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆಗಳು ಜಲಾವೃತಗೊಂಡು ಸಂಚಾರಕ್ಕೆ ಅಡ್ಡಿಯಾಗಿದ್ರೆ, ಇನ್ನು ಅನೇಕ ರಸ್ತೆಗಳಲ್ಲಿ ಮರಗಳು ಬಿದ್ದ ಪರಿಣಾಮ ಸಂಚಾರಕ್ಕೆ ಕೂಡ ಸಮಸ್ಯೆ ಆಗ್ತಿದೆ. ಈಗ BBMP ಹಾಗೂ ಬೆಂಗಳೂರು ಸಂಚಾರ ಪೊಲೀಸರು ತ್ವರಿತಗತಿಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ರು ಕೂಡ ಅನೇಕ ರಸ್ತೆಗಳಲ್ಲಿ ಮುಂಜಾನೆಯೂ ಕೂಡ ನಿಧಾನಗತಿಯ ಸಂಚಾರ ಮುಂದುವರೆದಿದೆ. ಈ ಬಗ್ಗೆ ಬೆಂಗಳೂರು ಸಂಚಾರ ಪೊಲೀಸರು ಕೂಡ ಒಂದಷ್ಟು ಎಕ್ಸ್ ಖಾತೆಗಳಲ್ಲಿ ಸಂದೇಶಗಳನ್ನ ಪ್ರಕಟಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ನಮನ ಜಂಕ್ಷನ್ ಹತ್ತಿರ ಮರ ಬಿದ್ದಿರೋದ್ರಿಂದ ಕೋಡಿಚಿಕ್ಕನಹಳ್ಳಿ ಕಡೆಗೆ ನಿಧಾನಗತಿಯ ಸಂಚಾರವಿರುವಂತದ್ದು. ಟೋಲ್ ಗೇಟ್ MC ಸರ್ಕಲ್ ಹತ್ತಿರ ಮರ ಬಿದ್ದಿರೋದ್ರಿಂದ ಚೋಳರಪಾಳ್ಯ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ ಅಂತ ಸಂಚಾರ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಬಾಳೆಕುಂದ್ರಿ ಜಂಕ್ಷನ್ ಹತ್ತಿರ ಮರ ಬಿದ್ದಿರೋದ್ರಿಂದ ಚಂದ್ರಿಕಾ ಹೋಟೆಲ್ ಕಡೆಗೆ ನಿಧಾನಗತಿಯ ಸಂಚಾರವಿದೆ. ಈ ರಸ್ತೆಯನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದು ಪ್ರಯಾಣಿಕರು ಪರ್ಯಾಯ ಮಾರ್ಗವನ್ನ ಬಳಸಲು ಸೂಚಿಸಲಾಗಿದೆ ಅಂತ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೂಡ ಪ್ರತಿಯೊಂದನ್ನು ಕೂಡ ಎಕ್ಸ್ ಖಾತೆಯ ಮುಖಾಂತರ ಅಂದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ರಸ್ತೆ ಹದಗೆಟ್ಟಿರುವ ಕಾರಣ ಹಗದೂರು ಜಂಕ್ಷನ್ ನಿಂದ ಹಗದೂರು ಗ್ರಾಮದ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ. ಈ ರಸ್ತೆಯಲ್ಲಿ ಬುಧವಾರವೂ ಇಡೀ ದಿನ ನಿಧಾನಗತಿಯ ಸಂಚಾರ ಕೂಡ ಇರುವಂತದ್ದು.
ಅಷ್ಟೇ ಅಲ್ಲದೆ ಬೆಂಗಳೂರಿನ ಇನ್ನೂ ಅನೇಕ ರಸ್ತೆಗಳಲ್ಲಿ ಹೊಂಡ, ಗುಂಡಿ ಸಮಸ್ಯೆ, ಮರ ಬಿದ್ದಿರುವುದು ಮತ್ತು ಇತರ ಕಾರಣಗಳಿಂದ ಇಂದು ಸಹ ಸಂಚಾರಕ್ಕೆ ಅಡಚಣೆ ಅಥವಾ ನಿಧಾನಗತಿಯ ಸಂಚಾರದ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ನಲ್ಲಿ ಸತತವಾಗಿ 3 ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತದೆ.